ಸದ್ಯಕ್ಕಿಲ್ಲ ಜೆಡಿಎಸ್ ಶಾಸಕರಿಗೆ ನಿಗಮ ಮಂಡಳಿ ಭಾಗ್ಯ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸದ್ಯಕ್ಕಿಲ್ಲ ಜೆಡಿಎಸ್ ಶಾಸಕರಿಗೆ ನಿಗಮ ಮಂಡಳಿ ಭಾಗ್ಯ. ಯಾಕಂದ್ರೆ ಅಧಿಕಾರಕ್ಕೆ ಹಸ್ತಾಂತರಕ್ಕೆ ಮುಹೂರ್ತಕ್ಕಾಗಿ ಜೆಡಿಎಸ್ ಕಾಯ್ತಾ ಇದೆಯಂತೆ. ರಾಹುಕಾಲ ಗುಳಿಕಾಲಕ್ಕಾಗಿ ಜೆಡಿಎಸ್ ನಾಯಕರು ಕಾಯ್ತಿದ್ದಾರಂತೆ. ಜೆಡಿಎಸ್ ನಿಂದ ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗಿದೆ. ಅಧಿಕೃತ ಆದೇಶ ಹೊರಡಿಸಲು ಮುಹೂರ್ತದ ಮೊರೆ ಹೋಗಿದ್ದಾರಂತೆ. ಸಹಜವಾಗಿ ದೇವೇಗೌಡರಾಗಿರ್ಬೋದು ಅಥವಾ ರೇವಣ್ಣ ಅವರಾಗಿರ್ಬೋದು ಏನೇ ಮಾಡ್ಬೇಕಾದ್ರೂ ಕೂಡ ಮುಹೂರ್ತವನ್ನ ನೋಡಿ ಮಾಡ್ತಾರೆ. ಮುಹೂರ್ತ ಇಲ್ದಿದ್ದವ್ರು ಏನನ್ನೋ ಕೆಲಸವನ್ನು ಮಾಡೋದಿಲ್ಲ, ರಾಹುಕಾಲದಲ್ಲೂ ಏನು ಕೆಲಸ ಮಾಡೋದಿಲ್ಲ. ಸೊ ಹೀಗಾಗಿ ಪ್ರತಿಯೊಂದು ಪಟ್ಟಿ ಸಿಂಗ ಪಟ್ಟಿನೂ ಬಿಡುಗಡೆ ಮಾಡ್ಬೇಕಾದ್ರೂ ಅಥವಾ ಏನೇ ಒಂದು ಮಾಡ್ಬೇಕಾಗಿದ್ರು ಕೂಡ ಅವರು ಸಮಯಗಳಿಗೆ ನೋಡಿಯೇ ಮಾಡ್ತಾರೆ. ಎಸ್, ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗಿದೆ. ಆದ್ರೆ ಅದನ್ನ ಬಿಡುಗಡೆ ಮಾಡೋದಕ್ಕೆ ಸಮಯ ಸಂದರ್ಭ ಇನ್ನೂ ಕೂಡಿ ಬಂದಿಲ್ಲ ಜೆಡಿಎಸ್ ಪಕ್ಷಕ್ಕೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಶಾಸಕರಿಗೂ ಕೆಲವೊಂದು ಬಾರಿ ಇರಿಟೇಷನ್ ತಂದೆ ತರುತ್ತೆ. ಅಧಿಕಾರ ಹಸ್ತಾಂತರಕ್ಕೆ ಮುಹೂರ್ತಕ್ಕಾಗಿ ಜೆಡಿಎಸ್ ಕಾಯ್ತಾ ಇದೆಯಂತೆ. ರಾಹುಕಾಲ ಗುಳಿಕಾಲಕ್ಕಾಗಿ ಜೆಡಿಎಸ್ ನಾಯಕರು ಕಾಯ್ತಿದ್ದಾರೆ. ಜೆಡಿಎಸ್ ನಿಂದ ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗಿದೆ. ಅಧಿಕೃತ ಆದೇಶ ಹೊರಡಿಸಲು ಮುಹೂರ್ತದ ಮೊರೆ ಹೋಗಿದ್ದಾರಂತೆ. ಹೀಗಾಗಿ ಸ್ವಲ್ಪ ತಡ ಆಗಬಹುದು. ಬಹುಶಃ ಇವತ್ತು ಅಥವಾ ನಾಳೆ ಅಷ್ಟೊತ್ತಿಗೆ ಪಟ್ಟಿ ಬಿಡುಗಡೆ ಆಗತ್ತೆ. ಓಕೆ, ಜೆಡಿಎಸ್ ನಿಂದ ಈಗಾಗಲೇ ನಿಗಮ ಪಟ್ಟಿ ಫೈನಲ್ ಆಗಿದೆ. ಆದ್ರೆ ಇನ್ನೂ ಕಾಲ ಕೂಡಿ ಬಂದಿಲ್ಲ. ಕಾರಣ ಇಷ್ಟೇ, ರೇವಣ್ಣ ಅವರು ಬಹುಶಃ ಮುಹೂರ್ತಕ್ಕೆ ಇನ್ನೂ ಕೂಡಿ ಬಂದಿಲ್ಲ. ಮುಹೂರ್ತಕ್ಕೆ ಹೇಳಿ ಫಿಕ್ಸ್ ಮಾಡಿದ್ರೆ ಅದು ಪಟ್ಟಿ ಬಿಡುಗಡೆ ಆಗೋದು. ಹೀಗಾಗಿ ಪ್ರತಿ ಬಾರಿನೂ ಕೂಡ ಜೆಡಿಎಸ್ ಏನೇ ಒಂದು ಮಾಡಬೇಕಾದ್ರೂ ಶುಭ ಕಾರ್ಯವನ್ನ ನೋಡ್ತಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕಿರಣ. ಪ್ರತಿ ಬಾರಿ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಜೆಡಿಎಸ್ ಪಕ್ಷದಲ್ಲಿ ಸಮಯ ಸಂದರ್ಭಗಳನ್ನ ನೋಡಿನೇ ಅವರು ಬಿಡುಗಡೆ ಮಾಡೋದು. ಅದು ಅವರವರ ನಂಬಿಕೆ, ಮಾಡಬಾರ್ದು ಅಂತಲ್ಲ, ತಪ್ಪಂತ ಏನಿಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಸಹಜವಾಗಿ ಕೆಲವರು ನಿಗಮ ಮಂಡಳಿಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರಿಗೆ ಇದು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಉಂಟಾಗುತ್ತೆ ಅಲ್ವಾ? ಯಾವ ಕಾಲ ಕೂಡಿ ಬರುತ್ತೆ, ಯಾವಾಗ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ? ದಿವ್ಯಾ, ಈಗಾಗ್ಲೇ ಏನು ಯಾವುದೇ ಒಂದು ಕೆಲಸ ಕಾರ್ಯಗಳು ನೀವು ಹೇಳ್ದಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೂ ಜೆಡಿಎಸ್ ಪಕ್ಷದಲ್ಲಿ ಒಂದು ಕಾಲವನ್ನ ಲೆಕ್ಕಾಚಾರ ಹಾಕೋದ್ರ ಮೂಲಕ ಒಂದು ಕೆಲಸವನ್ನ ಮಾಡುವಂತದ್ದು. ಏನು ಈಗಾಗ್ಲೇ ಒಂದು ಪಟ್ಟಿ ಏನು ಬಿಡುಗಡೆ ಆಗಿದೆ. ಆದ್ರೆ ಅಂತಿಮವಾಗಿ ಅಧಿಕೃತವಾಗಿ ಯಾವಾಗ ಹೊರಬೀಳುತ್ತೆ ಅನ್ನುವಂತಹ ಒಂದು ಕಾತುರದಲ್ಲಿ ಏನು ಆಕಾಂಕ್ಷಿಗಳು ಸಹ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಜೊತೆಗೆ ಈಗಾಗ್ಲೇ ಏನು ಶಾಸಕರಿಗೆ MLC ಮತ್ತೆ ಕಾರ್ಯಕರ್ತರನ್ನ ಹೊರಗಿಟ್ಟು ಶಾಸಕರಿಗೆ ಮಾತ್ರ ಈ ಒಂದು ನಿಗಮ ಮಂಡಳಿ ಹಂಚಿಕೆಯಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಈಗಾಗಲೇ ಒಂದಷ್ಟು ಅಸಮಾಧಾನ MLCಗಳಲ್ಲೂ ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ನಮಗೂ ಸಿಗುತ್ತೆ ಅನ್ನುವಂತ ಒಂದು ವಿಶ್ವಾಸದಲ್ಲಿ ನಾವಿದ್ವಿ ಅನ್ನುವಂತ ಒಂದು ಆಸೆಯನ್ನು ಸಹ ವ್ಯಕ್ತಪಡಿಸಿದ್ರು ಈ ಹಿಂದೆ MLCಗಳು. ಹೀಗಾಗಿ ಮುಂದೆ ಇವತ್ತು ಅಥವಾ ನಾಳೆ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಪಕ್ಷದ ಮೂಲದಿಂದ ಲಭ್ಯವಾಗ್ತಾ ಇರುವಂತದ್ದು. ದಿವ್ಯಾ. ಓಕೆ ಕಿರಣ, ಧನ್ಯವಾದ.